ಸೊ ಗೈಸ್ ರಾಕ್ ಟ್ರೀಟ್ ರೆಸಾರ್ಟ್ ಬಂದ್ವಿ. ನಮ್ಮ ಗ್ಯಾಂಗ್ ಇದೆ. ಇವ್ರು ಕಿರಣ್ ಅವರು, ಝೂಮ್ ಹಾಕಿ ಮಾಡ್ಕೊಂಡು, ಸೂರಿ ಅವರು ಹಾಯ್ ಹಾಯ್ ಪವಿ. ಹೌದು ನೋಡಿ 23 ಡೋರ್ ಕ್ಲೋಸ್ ಮಾಡಿಲ್ಲ. 23 ಅವರ್ಸ್ ಸ್ಟೇ ಮಾಡಲಿಕ್ಕೆ ನಾವು 3 ದಿನಕ್ಕಾಗೋಷ್ಟು ಬಟ್ಟೆ ತಗೊಂಡು ಬಂದಿದ್ದೀವಿ. ಸೊ ಯಾ ರಾಕ್ ಟ್ರೀಟ್ ರೆಸಾರ್ಟ್. ಆ ಕಡೆ ಪಾರ್ಕಿಂಗ್ ಇದೆ. ಇವ್ರದ್ದೊಂದು ಬುತ್ತಿನೂ ಇವ್ರದ್ದೊಂದು ಇಲ್ಲ ಐತೆ. ನನ್ನ ಬ್ಯಾಗ್ ಇಲ್ಲೊಂದು ಬ್ಯಾಗ್. ಲೆಟ್ಸ್ ಎಂಜಾಯ್. ಸೊ ಅಲ್ಲಿ ಬರ್ತಿದ್ದಾರೆ, ಇನ್ನೂ ಬರೋರು ಇದ್ದಾರೆ. ಸೊ ಅವರು ಬೈಕಲ್ಲಿ ಬರ್ತಾರೆ. ಎಂಟರ್ ಆಗ್ತಾ ಇದ್ದೀವಿ. ಹೋಗಿ ಅಲ್ಲಿ ಚೆಕ್ ಇನ್ ಆಗಬೇಕು. ಹೇಗಿದೆ ಬಿಸಿಲು? Your destination is on the right. ಹಾಯ್ ಸುಮಾ. ಹೌದು, ಕಲರ್ ಮ್ಯಾಚಿಂಗ್. ಸೊ ಆ್ಯಕ್ಚುಲಿ ಗೈಸ್ ಗ್ರೀನರಿ ನೋಡೋಣ ಒಳಗಡೆ ಹೇಗಿದೆ ಅಂತ. ಸೊ ಚೆಕ್ ಇನ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇವ್ರನ್ನ ಮಾಡಬೇಕಂತೆ. ಆ ಬ್ಯಾಗಲ್ಲಿರೋ ಲಗೇಜ್ ಎಲ್ಲ ಅವ್ರದ್ದೇ. ಚಿಂಟು ಬಂದ. ಹಾಯ್ ಚಿಂಟು. ಇಲ್ಲೊಬ್ರು ಬಂದರು. ಬಾ ಅದು ನೋಡಿ ಬ್ಲೋ ಮಾಡಿಸ್ಕೊಬರ್ಲಿ. ನಾವಾದ್ರೂ ಅಲ್ಲಿ ಮಾಡಿಸ್ಕೊಂಡು ಬರ್ತಾ ಇದ್ದೋ. ಸೊ ಇಲ್ಲ ಅನಿ ಬಂದರು. ಇದು 4 ಶೇರಿಂಗ್ ರೂಮ್. ಅವರು 6 ಶೇರಿಂಗ್. ಇಲ್ಲೇ ಅಲ್ಲೇ ಅವ್ರ ಕೆಳಗಡೆ ಇದೆ. ಆ್ಯಂಡ್ ರೂಮ್ ಈ ಥರ ಇದೆ. ಸೊ ಈ ಕಡೆ ಆ ಕಡೆ ಬೆಡ್ ಇರುತ್ತೆ. ಆ್ಯಂಡ್ ಇದು ವಾಶ್ರೂಮ್. ಸೊ ಯಾ ಚೆನ್ನಾಗಿದೆಯಲ್ಲ? ಓಕೆ ಚೆನ್ನಾಗಿದೆ. ಹಾಯ್, ಇವಾಗ ಜಾಯ್ನ್ ಆದರು ರಮ್ಯರು ಮತ್ತು ಅಣ್ಣ. ನಮ್ದಾಯಿತು. ಸೊ ಫ್ಯಾನ್ ಇದೆ. ಹಾಂ ಚೆನ್ನಾಗಿದೆ, ಡೀಸೆಂಟಾಗಿ. ಈಗ ಹೈ ಟೀ ಮತ್ತು ಸ್ನ್ಯಾಕ್ಸ್ ತಿನ್ನಲಿಕ್ಕೆ ಹೋಗುತ್ತಿದ್ದೇವೆ. ಪರವಾಗಿಲ್ಲ ಗೈಸ್, ಚೆನ್ನಾಗಿ ಇದೆ. ಏನನ್ನು ಕೊಡ್ತಾರಂತ ನೋಡೋಣ. ಹಾಯ್ ಹಾಯ್ ಗೈಸ್, ನೋಡ್ರಿ ಹಾಯ್ ಅಲ್ರಿ ಎಲ್ಲರೂ. ಈ ಕಡೆ ಬನ್ನಿರಿ. ಹಾಯ್ ಹಾಯ್ ಹಾಯ್. ಹೇಗಿದೆ ಸ್ನ್ಯಾಕ್ಸ್? ಹೇಗಿದೆ ಸ್ನ್ಯಾಕ್ಸ್? ಹೇಗಿದೆ ಅನಿ? ಚಿಂಟು ಟೀ ಉಪ್ಪಿದ್ಯಾ? ಸ್ವಲ್ಪ ಉಪ್ಪಿದೆ. ಇವ್ರಿಗೆ ಹೇಗಿದೆ ಅಂತ ಕೇಳಿದೆ, ತಪ್ಪಾಯ್ತು. ಇನ್ನು ಜೋರಿಗೆ ಬಿಡ್ಬೇಡಿ ಬಿಡ್ಬೇಡಿ. ಆಗ್ತಿದ್ದ ಅವನ ಹೇಳ್ತಾ ಇಲ್ಲ. ಔಟು. ಸೊ ಗೈಸ್ ಕ್ರಿಕೆಟ್ ಎಲ್ಲ ಆಡಿ, ಕ್ರಿಕೆಟ್ ಆಡೋಕ್ಕಿಂತ ಮಾತಾಡಿ ಜಾಸ್ತಿಯಾಗಿ ವಾದ ಮಾಡಿ ಈಗ ರೂಮ್ ಕಡೆ ಫ್ರೆಶ್ ಅಪ್ ಆಗಿ 7:30ಗೆ ಫೈರ್ ಕ್ಯಾಂಪ್ ಇದೆ.
ಬೆಳಗ್ಗೆ ಎದ್ವಿ. ಓ ಮೈ ಗಾಡ್, ಪಿಕಾಕ್ಸ್ ಎಷ್ಟೊಂದಿದೆ, ಎಲ್ಲ ಹುಡುಗಿ ಪಿಕಾಕ್ ಬಿಟ್ಟು ನೋಡಿದ ಮನೆ ಬಾಯ್ಲಿ ಚೀನಿ. 1 2 3 4 5 6 7 8 8 pickles. 8 ಪಿಕಾಕ್ಸ್ ಇದೆ ಅಂತೆ ಗೈಸ್. ಹೇಗಿತ್ತು ಡೇ ನೈಟ್ ನಿದ್ದೆ ಪವಿ? ಅವ್ರು ಮಲಗಿದ್ದಾರೆ ಇನ್ನು. ಹೆಂಗಿತ್ತು ನೈಟು? ಫುಲ್ ಬ್ಲಾಸ್ಟ್. ನಮ್ಗೆ ಗೈಸ್ ನಾವು ಎಂಜಾಯ್ ಮಾಡಕ್ಕಿದ್ದೆ, ಇವರೇ ಎಂಜಾಯ್ ಮಾಡಕ್ ಬಂದಿದ್ರು. ಬ್ಲಾಸ್ಟ್ ನಾನು ಬ್ಲಾಸ್ಟ್ ಆಗ್ಬಿಡ್ತಿದ್ದೆ ಇನ್ನೇನು. ಸೊ ಯಾ ಬ್ರೇಕ್ಫಾಸ್ಟ್ ಇದಿದೆ. ಸೊ ನೋಡೋಣ ಬನ್ನಿ ಏನೇನಿದೆ ಅಂದ್ಬಿಟ್ಟು. ಬರ ತೋರ್ಸ್ ಬರ, ಬೇಡ ಬೇಡ ಓಪನ್ ಮಾಡಿ. ಸೊ ಸಲಾಡ್ಗೆ ವಾಟರ್ ಮೆಲನ್, ಬ್ರೆಡ್ ಆ್ಯಂಡ್ ಜಾಮ್ ತಿಂದು ಚೆನ್ನಾಗಿರುತ್ತೆ. ಫಸ್ಟ್ ಅದು ತಿನ್ಬಿಡ್ತಾನೆ. ಆ್ಯಂಡ್ ಉದ್ದಿನ ವಡೆ ಇದೆ, ಸಾಂಬಾರ್, ಚಟ್ನಿ, ಉಪ್ಪಿಟ್ಟು, ಕೇಸರಿ ಬಾತ್ ಇದೆ, ವಿ ಹ್ಯಾವ್ ಪಲಾವ್, ಎಗ್ ಇದೆ. ಸೊ ಟೀ ಅಲ್ಲಿ ಇಟ್ಟಿದ್ದಾರೆ. ಲೆಟ್ಸ್ ಫಸ್ಟ್ ಸ್ಟಾರ್ಟ್ ಮಾಡೋಣ. ನನ್ನ ಫೇವರೇಟ್ ಉದ್ದಿನ ವಡೆ. ಇನ್ನೂ ಅಷ್ಟೇ, ಅದಕ್ಕೆ ಎರಡು ಹಾಕ್ಕೊಂಡಿದ್ದೀನಿ. ಇನ್ನೂ ಹಾಕೋ. ಹಾಯ್, ಹೇಗಿದೆ ಬ್ರೇಕ್ಫಾಸ್ಟ್? ಹೇಗಿದೆಯಾ ಕಿರಣ್? ತಿಂಡಿ ಹೇಳು ಬೇಗ ಬೇಗ. ಹಾಯ್, ಹೇಗಿದೆ? ಚೆನ್ನಾಗಿದ್ಯಾ? ಹೇಗಿದೆ? ಮೆಂತ್ಯ ಪತ್. ಸೊ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಚೆನ್ನಾಗಿದೆ ಗೈಸ್, ಎಲ್ಲ ಚೆನ್ನಾಗಿದೆ. ಸೊ ಎಲ್ಲ ತಿಂತಾ ಇದ್ದೀವಿ. ಯಾರಿವನು ಡ್ರೀಮ್ ಯಾರಿಗೂ ಕೊಡ್ಬೇಕಾದ್ರೆ ಮಾಡಲಿ. ಕಮಾನ್, ನಮ್ಮ ಯಜಮಾ ಇಟ್ಕೊಳ್ಳೋ. ವೆರಿ ಗುಡ್. ಹಾಯ್ ರಮ್ಯಾ. ರಮ್ಯಾ ಪವಿ ಫ್ರೆಂಡು. ನಮ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಚೆನ್ನಾಗಿ. ಸೊ ಯಾ, ಹೇಗಿತ್ತು? ಚೆನ್ನಾಗಿದೆ. ಹೋಗ್ಬಾರ್ದು ನೇಚರ್ ಮಧ್ಯೆ ಇರೋ ಥರ ಫೀಲ್ ಇದೆ. ಸೊ ಟೈಮ್ ಚೆನ್ನಾಗಿ ಸ್ಪೆಂಡ್ ಆಯ್ತಾ? ಹೌದು, ತುಂಬಾ ಚೆನ್ನಾಗಿ ಯೂಟಿಲೈಸ್ ಆಗಿದೆ. ಹೌದು. ಸೊ ಬ್ರೇಕ್ಫಾಸ್ಟ್ ಆಯ್ತು. ಈಗ ಕರಗಿಸೋಕ್ಕೋಸ್ಕರ ವಾಲಿಬಾಲ್ ಆಡ್ತಿದ್ದಾರೆ ಎಲ್ರು. ಇವನು ಇಲ್ಲಿ ಚಿಕ್ಕ ಬಾಲು ಎಲ್ಲ ಶ್ರೀಕಾಂತ್ಗೆ ಒಪ್ಪಿಸಿದೀವಿ. ನಮ್ಮ ಮಗನ್ ಜವಾಬ್ದಾರಿ. ಬಿಲ್ಡಪ್ ಕೊಡ್ತಿದ್ದ, ಏ ಬಾರೋ ನಾನು ನೋಡ್ಕೊತೀನಿ ಕಣ ಅಂತಿದ್ದ. ಅವ್ರ ಗೈಸ್ ಬಂದ್ರು. ಅವರು ಪವಿ ಬರಬೇಕು. ಈಗ ಸೈಡಲ್ಲಿ ಒಂದ್ ಕಡೆ ಬಿಟ್ಬಿಟ್ಟು ಇಲ್ಲಿ ಬಿಟ್ಟು. ಹಾಯ್ ಹಾಯ್. ಅವರೆಲ್ಲಿ? ಇವನಂತೂ ಭಾರಿ ಎಕ್ಸೈಟ್ ಆಗಿದ್ದಾನೆ ಗೈಸ್. ಬೇಡ ಕೊಡ್ರಿ. ಅನಿ ಸುನಿ ಅವರು ಥರ್ಡ್, ಇವನು ಅನಿ ಸೆಕೆಂಡ್, ಸುನಿ ಅವರು. ಆಮೇಲೆ ನೀನು ಶ್ರೀಕಾಂತ್, ಚಿಂಟುನೇ ಗೊತ್ತಿಲ್ಲ. ಎಲ್ಲ ಹಾಕೊಂಡು ಬಂದಿದ್ದೀವಿ. ಸ್ವೀಟ್. ಓ ವಾ, ಥ್ಯಾಂಕ್ ಯು. ಸೊ ಎಲ್ಲ ವಿ ಆರ್ ರೆಡಿ. ಫುಡ್ ಎಲ್ಲ ಚೆನ್ನಾಗಿದೆಯಲ್ಲ ಗೈ? ಫುಡ್ ಎಲ್ಲ ಚೆನ್ನಾಗಿದೆಯಲ್ಲ? ಅಲ್ಟಿ ಅಲ್ಟಿ ಅಲ್ಟಿ. ಸುಮ್ಮನೆ ಒಬ್ಬೊಬ್ರೆ ಹೋಗ್ತಾ ಇರ್ಬೇಕು. ಹಿಂಗೆ ಹಾಕ ಬಂದ್ಬಿಟ್ರೆ ಎಲ್ಲ. ಆಮೇಲೆ ಬೇಕಾದ್ರೆ ಬೇಕು ಅಂದಾಗ ಈ ತರ ಪ್ಲಾನ್ ಸ್ವೀಟ್.
ಸೊ ಗೈಸ್ ಟೀ ಟೈಮ್, ಸ್ನ್ಯಾಕ್ಸ್ ಬಜ್ಜಿ ಸೇಮ್ ಪಕೋಡ. ಸೊ ಹೇಗಿತ್ತು ರೆಸಾರ್ಟ್ ಆನಿ, ಸುನಿಯವರೇ, ಕಿರಣ್ ಹೇಗಿತ್ತು? ಪವಿ ಹೇಗಿತ್ತು? ಚಿಂಟು ಹೇಗಿತ್ತು? ಸುಮುಖ್ ಸೂಪರ್ ಹೇಗಿತ್ತು ರೀ? ಹೇಗಿತ್ತು ಅಣ್ಣ? ರಮ್ಯವರೇ ಚೆನ್ನಾಗಿತ್ತಾ? ಸೊ ಹೇಗಿತ್ತು ಚಿಂಟು? ಶ್ರೀಕಾಂತ್ ಚೆನ್ನಾಗಿತ್ತು. ಸೊ ಎಲ್ಲ ಚೆನ್ನಾಗಿತ್ತು ಗೈಸ್. ಸೊ ಇವತ್ತು ಲಾಸ್ಟ್ ಡೇ, ಇವಾಗ ಎಲ್ಲ ರೆಡಿ ಆಯಿತು, ಮನೆಗೆ ಕಡೆ ಹೊರಟ್ವಿ. ಸಂಜೆ ಬಂದ್ವಿ, ಈ ಟೈಮಲ್ಲಿ ಹೊರಟ್ವಿ. ಸೊ ಲಗೇಜ್ ಎಲ್ಲ ಪ್ಯಾಕಪ್ ಆಗಿದೆ. ಸೊ ಗೋಯಿಂಗ್. ಆ್ಯಕ್ಚುಲಿ ವಿ ಎಂಜಾಯ್ಡ್, ಹೇಳ್ಬೇಕಂದ್ರೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ನಾಟ್ ಬ್ಯಾಡ್. ನೋಡಿ ಪಂಚರ್ ಆಯಿತು. ಸೊ ಈಗ ಏನು ಮಾಡೋದು? ಹೌದು, ಕಾಡ್ಗಲ್ಗೆ ಹೋದಾಗ ಏನು ಸೊ ಗೈಸ್ ಇದು ಮುಗಿಸ್ಕೊಂಡು ಲೈಟಾಗಿ ಡಿನ್ನರ್ ತಿಂದು ಮನೆಗೆ ಹೋಗಿ ಮಲ್ಕೊಂಡ್ವಿ. ಸೊ ಇವತ್ತಿಂದು ನಮ್ಮ ಒಂದು ರೆಸಾರ್ಟ್ನ ಕತೆ ಆಗಿತ್ತು. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಪ್ಲೀಸ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ರೀಚ್ ಬ್ಯಾಂಗ್ಳೂರ್. ಲೇಟ್ ಆಯಿತು, ಅದಕ್ಕೆ ಲೈಟ್ ಡಿನ್ನರು.